ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ದೇಸಿ ಸ್ಟೈಲಲ್ಲಿ ಪಾಸ್ತಾ ಮಾಡೋದನ್ನ ಹೇಳ್ತಾ ಇದ್ದೀವಿ, ವೆಜಿಟೇಬಲ್ ಜೊತೆಗೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಪಾಸ್ತಾನ ಬಾಯ್ಲ್ ಮಾಡ್ಕೊಂಡಿದ್ದೆ, ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು 1 ಟೇಬಲ್ ಸ್ಪೂನ್ ಹಾಕಿ ಬಾಯ್ಲ್ ಮಾಡ್ಕೊಂಡು ಅದನ್ನು ಸೋಸ್ಕೊಂಡು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಅದು. ಈಗ ಅಚ್ಚ ಖಾರದ ಪುಡಿ, ಧನಿಯಾ, ಗರಂ ಮಸಾಲ ಹಾಗೂ ಅರಿಶಿನ, ಕುಕ್ಕಿಂಗ್ ಆಯಿಲ್, ಬಾಯ್ಲ್ ಮಾಡ್ಕೊಂಡಿರೋಂಥ ಬಟಾಣಿ, ಟೊಮೊಟೊ ಸಣ್ಣಗೆ ಹೆಚ್ಕೊಂಡಿರೋಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಹಾಗೂ ಕೊಬ್ಬರಿ ತುರಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ಒಲೆ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಬಟರ್ ಇರೋರು ಬಟರ್ ಕೂಡ ಹಾಕ್ಕೋಬೋದು ಇದಕ್ಕೆ, ಕುಕ್ಕಿಂಗ್ ಆಯಿಲ್ ಬದಲು. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಆಗಲೇ ಹೇಳಿರಲಿಲ್ಲ. ಹಸಿಮೆಣಸಿನ್ಕಾಯಿ, ಎಣ್ಣೆ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ, ಅದನ್ನು ಕೈ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಮಾಡ್ಕೊಳ್ಳೋಣ, ಈರುಳ್ಳಿ ಫ್ರೈ ಆಗಲಿ. ಈಗ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳೋಣ. ಎರಡು ಒಂದ್ಸಲ ಕೈ ಆಡಿಸ್ಕೊಳ್ಳೋಣ. ಈಗ ಬಟಾಣಿ ಸೇರಿಸ್ಕೊಳ್ಳೋಣ, ಆಗಲೇ ಬಾಯ್ಲ್ ಆಗಿದೆ. ಟೊಮೊಟೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅಚ್ಚ ಖಾರದ ಪುಡಿ ಹಾಗೂ ಧನಿಯಾ, ಗರಂ ಮಸಾಲ, ಅರಿಶಿನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಗಲೇ ಅವೆರಡಕ್ಕೂ ಪಾಸ್ತಾ ಹಾಗೂ ಬಟಾಣಿಗೆ ಉಪ್ಪು ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೆ, ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಸೊ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಪಾಸ್ತಾನ ಸೇರಿಸ್ಕೊಳ್ಳೋಣ. ಸೊ ಈಗ ಮೇಲೆ ಕೆಳಗೆ ಆಡಿಸ್ಕೊಳ್ಳೋಣ. ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಒಂದು 2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ, ಉಪ್ಪು ಖಾರ ಎಲ್ಲ ಪಾಸ್ತಾಗತ್ತಲಿ. ಈಗ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ, ಆಪ್ಷನಲ್ಲು. ಸೊ ದೇಶದ ಮಾಡ್ತಾ ಇರೋದ್ರಿಂದ ಪಾಸ್ತಾ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ರೆಡಿಯಾಗಿದೆ. ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸರ್ವ್ ಮಾಡ್ಕೊತಾ ಇದ್ದೀವಿ ಈಗ ತಟ್ಟೆಗೆ. ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ನೋಡಿ, ನೀವು ಸಹ ಮನೇಲಿ ಈ ರೀತಿ ಪಾಸ್ತಾನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ದೇಸಿ ಸ್ಟೈಲಲ್ಲಿ ತುಂಬ ಸುಲಭವಾಗಿ ಮನೇಲಿರೋ ಸಾಮಗ್ರಿನೇ ಬಳಸ್ಕೊಂಡು ಮಾಡ್ಕೋಬೋದು. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಎಸ್ಪೆಷಲಿ ಮಕ್ಳಿಗಂತೂ ಪಾಸ್ತಾ ಅಂದರೆ ತುಂಬಾ ಇಷ್ಟ, ದೊಡ್ಡವ್ರಿಗೂ ಕೂಡ. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಸಂಜೆ ಸ್ನ್ಯಾಕ್ ಟೈಮ್ಗೆ, ಬೆಳಗ್ಗೆ ಟಿಫನ್ಗೆ ಆಗಿರುತ್ತದೆ. ಈಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ಗೌರಿ ಹೇಳ್ತಾರೆ. ನೋಡಿ ಈಗ ಗೌರಿ ಟೇಸ್ಟ್ ಮಾಡ್ತಾರೆ. ಸೂಪರ್ ಆಗಿದೆ ಅಂತೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ನೋಡಿ ಚೆನ್ನಾಗಿದೆ ಅಂತ ತಿಂತಾನೆ ಗೌರಿಯವರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.